ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ಮಧ್ಯೆನೇ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿರೋದು. ನಿನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿರೋದು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲೇ ಈ ಭೇಟಿ ನಡೆದಿದೆ. ಅಸ್ಸಾಂ ನಾಯಕರೊಂದಿಗೆ ಅಂದರೆ ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟಂತೆ ಡಿಕೆಶಿ ಹಲವು ವೀಕ್ಷಕರಲ್ಲಿ ಇವರು ಕೂಡ ಒಬ್ಬರಿದ್ದಾರೆ. ಹಲವಾರು ಜನ ವೀಕ್ಷಕರಿದ್ದಾರಲ್ಲ ಈ ಚುನಾವಣೆಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಡಿಕೆಶಿ ಅವರನ್ನು ಕೂಡ ಒಬ್ಬ ವೀಕ್ಷಕರನ್ನಾಗಿ ಎಐಸಿಸಿ ನೇಮಿಸಿದೆ. ಇದರ ಮಧ್ಯೆ ಆ ಒಂದು ವಿಚಾರದಲ್ಲಿ ಹೋಗಿ ಆ ನೆಪದಲ್ಲಿ ದೆಹಲಿಯಲ್ಲಿರತಕ್ಕಂತಹ ಡಿಕೆ ಶಿವಕುಮಾರ್ ಅವರು ಈ ಕಡೆ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆ ಕಥೆ ಏನಾಯಿತು, ನನ್ನನ್ನು ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದು, ಒಪ್ಪಂದ ಮಾತುಕತೆ ಅದೇನು ನಡೆದಿದೆಯೋ ಗೊತ್ತಿಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಲಾಬಿಯನ್ನು ಮಾಡ್ತಾ ಇರಬಹುದು, ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇರಬಹುದು ಅಂತ ಕಾಣುತ್ತೆ. ಅಸ್ಸಾಂ ನಾಯಕರೊಂದಿಗೇ ಆ ಒಂದು ಸಭೆ ಇದೆಯಲ್ಲ, ಸಭೆಗಿಂತ ಮುಂಚೆ DCM ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿರೋದು. ಕೆಲವು ನಿಮಿಷಗಳು ಸಿಕ್ಕಿರೋದು, ಬಹಳ ಹೊತ್ತೇನು ರಾಹುಲ್ ಗಾಂಧಿ ಮತ್ತು DKಶಿ ಅವರ ಭೇಟಿ ಸಾಧ್ಯವಾಗಿಲ್ಲ. ಅಲ್ಲಿ ಎಷ್ಟು ನಿಮಿಷ ಸಿಗುತ್ತೋ, ಎಷ್ಟು ಸೆಕೆಂಡ್ಗಳು ಸಿಗುತ್ತೋ ಅಷ್ಟು ಸೆಕೆಂಡ್ಗಳಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ತಮ್ಮ ಡಿಮ್ಯಾಂಡ್ ಅಥವಾ ಬೇಡಿಕೆಯನ್ನು ಇಡಬಹುದು ಆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಏನು ಪ್ರಸ್ತಾಪ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಮುಂದೆ ಭಿನ್ನಹ ಏನು ಕೋರಿಕೆ ಅಂತ ಹೇಳಿದ್ರೆ, CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಗೊಂದಲವನ್ನು ಬಗೆಹರಿಸಿ. ಈ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆಯಲ್ಲ ರಾಜ್ಯದಲ್ಲಿ, ಈ ಕನ್ಫ್ಯೂಷನ್ ನಿವಾರಣೆ ಆಗಬೇಕು. ಸುಮ್ಮನೆ ಗೊಂದಲ ಮುಂದುವರಿತಾ ಇದ್ದರೆ ಹೋದ ಕಡೆ ಬಂದ ಕಡೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಮುಖ್ಯಮಂತ್ರಿ ಯಾರಾಗ್ತಾರೆ, ಇವ್ರು ಆಗ್ತಾರಾ ಅವ್ರು ಆಗ್ತಾರಾ, ಇದು ಮುಂದುವರಿತಾನೇ ಇರುತ್ತೆ. ಎಲ್ರಿಗೂ ಅನವಶ್ಯಕವಾಗಿ ಒಂದು ಗೊಂದಲ ಮತ್ತು ಕಷ್ಟ ಆಗುತ್ತೆ. ಇದು ಸಿದ್ದರಾಮಯ್ಯನವರೇ ಮುಂದುವರಿತಾರಾ, ಇಲ್ಲವಾದರೆ ನನಗೇನಾದರೂ ಅವಕಾಶ ಕೊಡ್ತೀರಾ, ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡ್ತೀರಾ, ಅದು ಅನೌನ್ಸ್ ಮಾಡಬೇಡಿ, ನನಗೆ ಚಾನ್ಸ್ ಸಿಗುತ್ತಾ, ಒಂದು ಅವಕಾಶ ಇದೆಯಾ ನನಗೆ ಮುಖ್ಯಮಂತ್ರಿ ಆಗಲಿಕ್ಕೆ, ಅದನ್ನೇನಾದರೂ ಕೊಡ್ತೀರಾ, ಅದನ್ನು ತೀರ್ಮಾನ ಮಾಡಿ ಹೇಳಿಬಿಡಿ, ಘೋಷಣೆ ಮಾಡಿಬಿಡಿ. ಅದನ್ನು ಸುಮ್ಮನೆ ನಮ್ಮ ನಡುವೆನೇ ಹೋದ ಕಡೆ ಬಂದ ಕಡೆ ಎಲ್ಲ ಬಹಳ ಗೊಂದಲ ಆಗ್ತಾ ಇದೆ. ಇದು ಸೃಷ್ಟಿ ಮಾಡುವುದು ಬೇಡ. ಕಡ್ಡಿ ತುಂಡಾದಂತೆ ನಿರ್ಧಾರಗಳು ಆಗಿ ಹೋಗಲಿ. ಏನು ನಿರ್ಧಾರ ಆಗಬೇಕು, ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂದ್ರೆ ಆಗಲ್ಲ. ಇಲ್ಲ ಹಾವಾದರೂ ಸಾಯಬೇಕು, ಇಲ್ಲದ ಕೋಲಾದರೂ ಮುರಿಬೇಕು. ಎರಡೂ ಆಗದಂತೆ ನೋಡ್ಕೊಳ್ತೀವಿ ಅಂತ ಹೇಳಿದ್ರೆ ಏನು ಯೂಸ್ ಇದೆ ಅದರಿಂದ? ಸುಮ್ಮನೆ ಜನಗಳಿಗೆ ಮನರಂಜನೆ ಅಷ್ಟೇ ಅದು ಅಂತ ಹೇಳಿ ಒಂದು ಭಿನ್ನಹವನ್ನು ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಬಳಿಯಲ್ಲಿ. Sir, will you meet Rahul Gandhi also?